ಮಗಳ ಬರ್ತೀರ ಇವತ್ತು. ನಾನು ಅವಳಿಗೆ ಈಗ ಸ್ವಲ್ಪ ಪಾಯಸ ಮಾಡಿ ಕೊಡ್ತಾ ಇದ್ದೇನೆ. ಅವಳಿಗೆ ಬೇರೆ ಏನ್ ಬೇಕೇಳಿ ಹೇಳಲಿಲ್ಲ. ಅವಳಿಗೆ ದೊಡ್ಡ ಇಂಟ್ರೆಸ್ಟ್ ಏನಿಲ್ಲ ಫುಡ್ ಅಲ್ಲೆಲ್ಲ, ಹಾಗೆಲ್ಲ. ಅದು ಸ್ವಲ್ಪ ಪಾಯಸ ಮಾಡುವ ಹೇಳಿ. ಈಗ ನಾನು ಕಡಲೆಬೇಳೆ ಬೇಯಲಿಕ್ಕೆ ಹಾಕಿದ್ದೇನೆ. ಪಾಯಸಕ್ಕೆ ನಾ ಕಾಯಿ ಹಾಲು ತೆಗಿತಾ ಇದ್ದೇನೆ. ಈಗ ಪಾಯಸಕ್ಕೆ ನಾನು ಕಾಯಿ ಹಾಲು ಈ ರೀತಿ ತೆಗೆದು ಬಟ್ಟೆ ಎಲ್ಲ ತೆಗೆದ್ರು. ಕೆಲವರು ಬಟ್ಟೆ ಎಲ್ಲ ತೆಗಿತಾರೆ, ಅದು ನಂಗೆ ಸರಿ ಆಗುದಿಲ್ಲ ಬಟ್ಟೆ ಎಲ್ಲ. ನಾನು ನೋಡಿ ಹೀಗೆ ತೆಗೆದು ಕಾಯಿ ಹಾಲು ಸ್ವಲ್ಪ ಕ್ಲೀನ್ ಆಗಿ ಬರ್ತದೆ. ಬಟ್ಟೆ ಅದು ಇಡೀ ಕೈ ಹಾಲೆಲ್ಲ ಪಿಚ್ಚಿ ಪಿಚ್ಚಿಯಾಗಿ ನಂಗೆ ಅದು ಇಷ್ಟ ಆಗೋದಿಲ್ಲ. ಇದೀಗ ನಾನು ಎಡೆಗೊಮ್ಮೆ ಸಿಗಡಿ ಪದಾರ್ಥ ಮಾಡ್ತಾ ಇದ್ದೇನೆ. ಸಿಗಡಿಗೆ ಅರಬಾಣೆ ಕುದಿ ಬರ್ತಾ ಉಂಟು, ಅದಕ್ಕೆ ನಾನೀಗ ಹಾಕ್ತಾ ಇದ್ದೇನೆ ಈಗ ಸಿಗಡಿ. ಈಗ ಮೀನೇನು ಹಾಗೇನು ಜಾಸ್ತಿ ಏನು ಬರುದಿಲ್ಲ. ಈಗ ಬೂತಾಯಿ ಎಷ್ಟು ಗೊತ್ತುಂಟ ರೇಟ್? 400 ರೂಪಾಯಿ ಕೆಜಿಗೆ. ಇದಕ್ಕೆ ಅಷ್ಟೇ ಕೆಜಿಗೆ 350 ರೂಪಾಯಿ. ಸ್ವಲ್ಪ ಚಿಕನ್ ಪದಾರ್ಥ ಮಾಡಿದ್ದೇನೆ. ಅವಳಿಗೆ ಇದೆಲ್ಲ ಸೇರುದಿಲ್ಲ, ಮಗಳಿಗೆ ಮೀನೆಲ್ಲ ಸೇರೋದಿಲ್ಲ ಅವಳಿಗೆ. ಹಾಗೆ ನೋಡಿ ಸಿಗಡಿ ಪದಾರ್ಥಕ್ಕೆ ಫೈನಲ್ ನೀರುಳ್ಳಿ ಒಗ್ಗರಣೆ ಆಯ್ತು. ಇದೊಂದು ರೆಡಿ ಆಯ್ತು. ಪಾಯಸಕ್ಕೆ ಬೆಲ್ಲ ಇಡ್ತಾ ಇದ್ದೇನೆ. ಮತ್ತೆ ಇನ್ನೊಂದು ವಿಷಯ ಎಂತ ಗೊತ್ತುಂಟಾ? ಇದು ನೋಡಿದ್ರಲ್ಲ ಈ ಅಟ್ಟೆ ಪಾತ್ರ, ನಾನು ಹಾಕಿದ್ರೆ ಅದೇ ಸ್ವಲ್ಪ ಸಾಗು ಬೇಯ್ಲಿಕ್ಕೆ ಹಾಕಿ ಅಂತ ಹೇಳಿ ನೋಡಿ ಇಷ್ಟು ದೊಡ್ಡ ಅಟ್ಟೆ ಪಾತ್ರ ಇಟ್ಟಿದ್ದಾರೆ. ಒಳ್ಳೆದಲ್ಲ ಇದು. ಈಗ ನೋಡಿ ಅಂತ ಸಾಗಿರು ಇಷ್ಟೇ ಸ್ವಲ್ಪ ನೋಡಿ, ಸ್ವಲ್ಪ ಸಾವಿರೋದು. ಅದು ಈಗ ಒಳ್ಳೆ ಬೆಂದು ಪಾಯಸ ಆಗಿದೆ ಈಗ. ಅದು ಅತ್ತೆ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ. ಈಗ ಇದು ಬೆಂದದೊಂದು ಅತ್ತೆ ಇಟ್ಟು ಅತ್ತೆ ಹೋದ್ರು. ಅಲಸಂದೆ ಪಲ್ಯ ಅತ್ತೆ, ಇದು ಒಳ್ಳೆಯಾಗಿರುತ್ತೆ ಅಲಸಂದೆ ಪಲ್ಯ. ಆಯ್ತಾ ಅತ್ತೆ? ಅತ್ತೆ ಒಳ್ಳೆಯಾಗಿರುತ್ತ ಅಲಸಂದೆ ಪಲ್ಯ? ಅತ್ತೆ ಪಾಯಸ ಟೇಸ್ಟ್. ಸಾಗು ತುಂಬಾ ಕಾಣ್ತಾ ಉಂಟು, ಸಾಗು ತುಂಬಾ ಕಾಣ್ತದೆ ಪಾಯಸದಲ್ಲಿ. ಸತ್ಯ ನೋಡಿ ಪಾಯಸದಲ್ಲಿ ಸಾಗು ನೋಡಿ ಹೇಳಿ ಕಾಣ್ತಾ ಉಂಟು ಸಾಗು. ಬೇಳೆ ಅಲ್ಲ ಇದು, ಬೇಳೆ ಸಾಗು ಅಂತ ಹೇಳಿದ್ರೆ ನೀವು ಇಟ್ಕೊಂಡು ಸಾಗು ಬೆಂದು ಉಂಟಲ್ಲ, ಸಾಗು ಬೆಂದು ಹೇಳಿಲ್ಲ. ನಾನು ಹೇಳಿದ್ರು ಇಲ್ಲಲ್ಲ, ನಾನು ಹಚ್ಚೋದೆ ಸಾಗೇನಿಲ್ಲ. ಅದು ಸಾಗು ಪಾಯಸಕ್ಕೆ ತಿಂದಿದೆ, ನಮ್ಗೆ ತಿನ್ಲಿಕ್ಕೆ ಸಾಗಿಲ್ಲ. ಹೊಡಿಯೋದಿಲ್ಲ ಅಪ್ಪ ಸತ್ಯ ನೋಡಿ. ಓ ಕೇಕ್ ತಂದಿದ್ರಾ? ಥ್ಯಾಂಕ್ ಯು. ನಾನು ತಂದಿದ್ರಾ? ಸತ್ಯ ಬೆಳಗ್ಗೆ ಒಂದು ವಿಷಯ ಮುಖ ತಿರುಗಿಸಿದಪ್ಪ ನೋಡ್ಕೊಂಡು, ಮುಖ ತಿರುಗಿಸಿದ ಸತ್ಯವಾಯ್ತರ ಆಯ್ತು ಇವತ್ತು ನಂದು ವಿಶ್ ಮಾಡಿಲ್ಲಾಗ.
ಎಲ್ಲರೂ ಅದಕ್ಕೆ ಅವಳ ಹತ್ರ ಮಾತಾಡಿದಿರ್ತೀವಿ ಅಲ್ಲ ಲಕ್ಷ್ಮಿ. ಅವಳು ಹೋದ್ಲೆ ಪುನಃ ರೂಮಿಗೆ ಹೋಗಿದ ಹಾಗೆ. ಇಲ್ಲ ಅವಳು ಚಿಕನ್ ಪುಟ್ಟು ಎಲ್ಲ ತಿಂದ್ಲು. ಆಮೇಲೆ ಸ್ವಲ್ಪ ಇದು ಎಂತ ನಿನ್ನ ಹತ್ರ ಮಾತಾಡಿದವಳು, ಯಾಕಂದ್ರೆ ನೀನು ಈಚೆ ಬರ್ದೇ ಇರ್ಲಿಕ್ಕಾಗಿ ರೂಮಿಂದ. ಹೇಗುಂಟು? ಹ್ಯಾಪಿ ಬರ್ಡೇ. ಇದು ಶ್ರೀಲಕ್ಷ್ಮಿ, ಇವಳ ಚಿಕ್ಕಪ್ಪನ ಮಗಳು. ಇವಳು